ನಿಮಗೆ ಕನ್ನಡ ಮಾತಾಡ್ತಿದ್ರಲ್ಲ, ಹಾ. ಕನ್ನಡ ಮಾತಾಡೋದಕ್ಕೆ ನಿಮ್ ಕನ್ನಡ ಬೇರೆಯವ್ರಿಗೆ ಹೇಳ್ಕೊಟ್ರ? ನಾವು ಹೇಳ್ತೀವಿ. ನಿಮ್ ತಂದೆಗೆ ಹೇಳ್ಕೊಟ್ರ? ನಮ್ಮ ತಂದೆಗೆ ಗೊತ್ತು. ನಿಮ್ ತಂದೆಗೆ ಎಲ್ಲರಿಗೂ ಕನ್ನಡ ಗೊತ್ತಿತ್ತ? ಹೌದು, ನಿಮ್ ತಂದೆಗೆ ಕನ್ನಡ ಗೊತ್ತು. ತಂದೆಗಲ್ಲ, ತಂಡ ಈಗ ಅರ್ಜುನ್ ಆಗ್ಲಿ ಎಲ್ಲರಿಗೂ ಗೊತ್ತು ಸರ್. ಈಗ ನಾನು ಹೆಂಗ ಕನ್ನಡ ಕಲ್ತ್ಕೊಂಡು ಅದೇ ರೀತಿ ನಮ್ಮ ವೀರಪ್ಪನ ಹೆಸರು ಇರೋ 28 ಜನಕ್ಕೂ ಕನ್ನಡ ಗೊತ್ತು. ಎಲ್ಲ ಜೈಲು ಹೋದ್ಮೇಲೆ ಕನ್ನಡ ಕಲ್ತ್ಕೊಂಡ್ರು. ಅದಕ್ಕೆ ಮುಂದೆ ಕನ್ನಡ ಏನಂತ ಗೊತ್ತಾಗಲ್ಲ. ಅಲ್ಲ, ಜೈಲಲ್ಲಿ ಏನಾರ ಹೇಳೋರ ಕನ್ನಡ ಕಲ್ತಿದ್ದಕ್ಕೆ? ಅವರು ಏನೋ ಹೇಳಲ್ಲ. ಅವರು ಸ್ಕೂಲ್ ಪಾಠನೇ ಅವ್ರು ನಡೆಸಿಕೊಟ್ರು, ಕಲ್ತ್ಕೋಬೇಕಂತ. ಬೇರೆ ಅವ್ರೇನಾರ ಹೇಳ್ಸೋರ? ಟೀಚರ್ ಏನಾರ ಹೇಳ್ಸೋದ? ಇಲ್ಲ ಬೇರೆಯವ್ರ ಕಡೆಯಿಂದ ಏನಾರ ಹೇಳ್ಸೋರ ಕನ್ನಡ ಬಗ್ಗೆ? ಇಲ್ಲ, ಅವರು ಸ್ಕೂಲ್ ಪಾಠ ಹೇಳ್ಸಿಕೊಟ್ರು, ಬುಕ್ ಕೊಟ್ಟು ಕನ್ನಡ ಕಲ್ತ್ಕೋಬೇಕು ಹಂಗಂತ ಹೇಳಿದ್ರು. ಅದರಿಂದ ಯಾವಾಗ ನಾನು ಒಬ್ಬ ನನಗೂ ತಪ್ಪ ಮಾತಾಡಿದ್ರೆ ಆವಾಗ ಗೊತ್ತಾಯ್ತು ಕನ್ನಡ ಕಲ್ತ್ಕೋಬೇಕಂತ. ಅದೇ ರೀತಿ ಎಲ್ರಿಗೂ ಹಂಗಿ. ಜೈಲಿಂದ ಹೊರಗಡೆ ಬರ್ತೀವಿ. ಹೌದು, 2000 ವರ್ಷದಿಂದ ಹೊರಗಡೆ ಬಂದಿದೀವಿ. ಹೊರಗಡೆ ಬಂದ್ಮೇಲೆ ಊರಿಗೆ ಹೋಗ್ತೀವಿ. ಹೌದು, ಹೋದ್ಮೇಲೆ ನಮಗೂ ಏನೋ ದುಡಿಯಕ ಏನೋ ತಾರೀಖ್ ಗೊತ್ತಿಲ್ಲ. ನಾವು ಊರಿಗೆ ಬಂದ್ಮೇಲೆ ಅಲ್ಲಿ ಹೋಗಿ ಏನೋ ಕೆಲವರು ಇರೋರ ಹತ್ರ ಹೋಗಿ ಜಮೀನ್ ಕೆಲಸ ಅದು ಮಾಡಿ ಅಲ್ಲಿ ಬಂದ ಮೇಲೆ ಒಂದು ಮದುವೆ ಮಾಡಿಕೊಂಡು ನನ್ಗೂ ಅದು ಹಿಡಿಯಲ್ಲ. ಕೆಲವರು ಬೈತವ್ರ, ಏನು ಕೆಲಸ ಮಾಡ್ತೀಯ ಹಂಗಂತ. ಯಾಕಂದ್ರೆ 6 ವರ್ಷ ಜೈಲ ಒಳಗಡೆ ಇದ್ದು ಬಂದ ಮೇಲೆ ನಾಳೆ ಬೆಳಗ್ಗೆ ಹೋದ್ಮೇಲೆ ಕೆಲಸ ಮಾಡೋದು ಹೆಂಗೆ ನಮ್ ಕೈಲಿ ಆಗುತ್ತೆ? ಆಗ ಬೈದ್ರು, ಹಂಗ ಮಾಡ್ತೇ ಚೆನ್ನಾಗಿಲ್ಲಂಗಂತ. ಆಗ ಲಾರಿಗೆ ಹೋದೆ. ಮದುವೆ ಮಾಡಿ 2 ಮಕ್ಕಳು ಆದ್ಮೇಲೆ ಲಾರಿಗೆ ಹೋದೆ ನಾನು. ಡ್ರೈವಿಂಗ್ ಗೊತ್ತಿತ್ತ? ಗೊತ್ತಿಲ್ಲ, ಡ್ರೈವಿಂಗ್ ಗೊತ್ತಿಲ್ಲ. ಆಗ ಲಾರಿಗೆ ಹೋದ್ಮೇಲೆ ನಾನು 1 ವರ್ಷ ಕ್ಲಿಯರ್ ಕೆಲಸ ಮಾಡಿದ್ದೀನಿ. ಒಂದೇ 1 ವರ್ಷ. ಒಬ್ಬ ಡ್ರೈವರ್ನು ನನಗೂ ಗೀರ್ ನಂಗೆ ಚೇಂಜ್ ಮಾಡ್ಬೇಕು ಹಿಂಗ ನೋಡ್ಬೇಕಂತ ನಂಗೆ ತೋರಿಸ್ಕೊಟ್ಟಿಲ್ಲ. ಕೆಲವ್ರು ಹೇಳಿದ್ದಾರೆ ದೊಡ್ಡವರು, ಕಣ್ ನೋಡಿದ್ರೆ ಕೈ ಕೆಲಸ ಮಾಡ್ಬೇಕಂತ. 1 ವರ್ಷ ಹೋದೆ. ನಾ ಎಷ್ಟೋ ದುಡ್ಡು ಖರ್ಚು ಮಾಡಿದೆ ಡ್ರೈವರ್ಗೂ. ನನ್ ದುಡ್ಡಿಂದ ಡ್ರೈವ್ ಕೆಲಸ ಕಲ್ಸ್ಕೊಡ್ಪ ಅಂತ ಯಾವನು ಕಲ್ಸ್ಕೊಟ್ಟಿಲ್ಲ. ಆಗ ಒಂದು ದಿನ ತುಂಬಾ ಬಿಸಿಲು ಬಂತು. ಕಿಲ್ಲರ್ ಹಿಂದ್ಗಡೆ ಸೀಟ್ ಐತಿ, ಅಲ್ಲಿ ಕುತ್ಕೊಂಡು ಅಲ್ಲಿ ಕೋರ್ಬಾರದು, ಕಿಲ್ಲರ್ ಹೆಂಗಿರ್ಬೇಕು ಹಂಗಿರ್ಬೇಕು ಹಂಗಂತ ಹೇಳ್ದ. ನಾನು ಹಿಂದೆ ಮುಂದೆ ನೋಡಿ ಯಾರು ಹೇಳ್ತಂದ, ಯಾರ ಹತ್ರನ ಮಾತಾಡ್ತೀಯ ಅಂತ ಕೇಳ, ನಿನ್ನೆ ಹೇಳ್ತಾ ಇದ್ದೀನಿ. ಕಿಲ್ಲರ್ ಬೆಳಗ್ಗೆ ಮೇಲೆ ಕೂತ್ಕೋಬೇಕು, ಹಿಂದ್ಗಡೆ ಸೀಟ್ ಮೇಲೆ ಕೂರಬಾರದು. ಅದೇ ಡ್ರೈವರ್ ಸೀಟ್ ಕೂತ್ಕೊಂಡು ಅದು ಕುಪ್ಪೆನ ಕೂಡಿಸಬಾರ್ದು ಹಂಗಂತ ಹೇಳ್ದ. ಆವಾಗ ನನ್ಸಲ ದೇವ್ರನ್ನ ಬೇಡ್ದೆ, ದೇವ್ರೆ ನೀನು ನನ್ ಕಲ್ಸ್ಕೊಡು, ನೀನು ಇಲ್ಲದಂಗೆ ನಾನು ಇಲ್ಲ ಹಂಗಂತ ದೇವ್ರು ಬೇಡ್ದೆ. ನೆಕ್ಸ್ಟ್ ವರ್ಷ ಕಣ್ಣನ್ ನೋಡಿದೆ ಹೆಂಗ ಗಾಡಿ ಓಡಿಸ್ತಾ ಹೆಂಗ್ ಮಾಡ್ತಾ ಅಂತ. ಹಂಗೆ ನೋಡ್ಕೊಂಡು ನೆಕ್ಸ್ಟ್ ಅವನ ಜೊತೆ ಇರುವಾಗ ನೆಕ್ಸ್ಟ್ ಅವನ ಬೇರೆ ಡ್ರೈವರ್ ಕೂಡ ಇರುವಾಗ ಅವನೇ ಕೊಟ್ಟ, ಏನೋ ಗಾಡಿ ಓಡಿಸ್ತಿದ್ಯಾನೋ ಹಂಗಂತ. ಕೂಡ ನಾ ಓಡಿಸ್ತಾ ಇದೀನಿ, ಯಾಕೆ ಆಡೇನೆ ಹಂಗ ಹೇಳ್ದಷ್ಟು ಈ ಕಡೆ ಬಂಟ. ಫಸ್ಟ್ ಡ್ರೈವಿಂಗ್ ಅವನ್ ಕೈಲಿ ಆಗಲ್ಲ, ಕಲ್ರು ಹೊಡೆದ್ಬಿಟ್ರು, ಹಿಂದ್ಗಡೆ ಏಟು ಕೊಟ್ಟ. ಫಸ್ಟ್ ಏಟಿಗೂ ಗಾಡಿಯಲ್ಲಿ ತೆಗದೆ. 2 ಕಿಲೋಮೀಟರ್ ಕೂತ್ಕೊಂಡು ಬಂದ. ಇದಕ್ಕೆ ಮುಂದೆ ಯಾವ್ದು ಗಾಡಿ ಡ್ರೈವಿಂಗ್ ಮಾಡಿದೆ ಅಂತ ಹೇಳ್ದ. ಯಾವಾಗ ಮಾಡಿಲ್ಲ, ಈಗ ಫಸ್ಟ್ ಟ್ರೈನಿಂಗ್ ಹಿಡ್ದೀನಿ ಅಂತ ಹೇಳ್ದ. ಹೌದಾ? ಹಂಗಂದ್ರೆ 2 ಕಿಲೋಮೀಟರ್ ಕೂತ್ಕೊಂಡ್ ಬಂದು ಆಮೇಲೆ 2 ಕಿಲೋಮೀಟರ್ ಹಿಂಗೆ ಓಡಿಸು, ನಾ ನಿಂತ ಬರ್ತದೆ ಬೆಳಗ್ಗೆ ಮಾತಾಡ್ತೀನಿ ಅಂತ ಹೇಳ್ದ. ಬೆಳಗ್ಗೆ ಹುಟ್ಟಿದ ಮೇಲೆ ನೈಟ್ 9 ಗಂಟೆಗೆ ತೆಗದೆ, ಬೆಳಗ್ಗೆ 7 ಗಂಟೆಗೆ ಗಾಡಿ ಚಾಯ ನಿಲ್ಸಿದೆ. ಏನು, ನಾನು 7 ವರ್ಷ ಕ್ಲಿಯರ್ ಕೆಲಸ ಮಾಡಿದೀನಿ. ಕುರು ಡ್ರೈವರು ಕಟಿಂಗ್ ಬ್ಲೇಡ್ ಅಲ್ಲಿ ಕೊಕ್ಕಿಲ ಏಟು ಈಸ್ಕೊಂಡು ಡ್ರೈವಿಂಗ್ ಕಲಿಸಿದೀನಿ. ನೀ ಯಾವಾಗ ಸ್ಟೇರಿಂಗ್ ಹಿಡಿದಿಲ್ಲ, ಇವಾಗ ಸ್ಟೇರಿಂಗ್ ಹಿಡಿದು ಡ್ಯೂಟಿ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ, ದೇವರು ಹೇಳ್ಬೇಕಂತ ಹೇಳ್ದ. ಆವಾಗ ಹಿಡಿದ ಡ್ರೈವಿಂಗ್, ಇವಾಗ ಡ್ರೈವಿಂಗ್ ಮಾಡಿದ್ದೀನಿ. ನನ್ನ ಯಾವ ಊರು ಗಾಡಿ ಹೋಗ್ಲಿ ಸಾ, ನನಗೆ ಮುಂದೆ ಒಬ್ಬ 4 ಮೈಲೇಜ್ ಕೊಟ್ರೆ, ಒಂದು ಎಲ್ಟ್ರಿಗೂ 4 ಮೈಲೇಜ್ ಕೊಟ್ರೆ ನಾನು 4, 1, 2 ಯಾವಾಗಲ್ಲ ಕೊಡ್ತಾ ಇದೀನಿ. ಡೆಲ್ಲಿ, ಕಾಶ್ಮೀರ್, ಪಾಕಿಸ್ತಾನ ಬಾರ್ಡ್ರು, ಹರಿದ್ವಾರ, ಪಾಣಿಪಟ್ಟು, ಸೋನಿಪಟ್ಟು, ಒಬ್ಬನೇ 23 ವರ್ಷ ಕೆಲವರು ಡ್ರೈವರ್ ಒಬ್ಬನೇ ಕಡೆ ನಾವು ಒಬ್ಬನೇ ಎಲ್ಲಾ ಸ್ಟೇಟ್ ಹೋಗಿ ಬಂದಿದ್ದೀನಿ. ಲೈಸೆನ್ಸ್ ಈಗ ತಕೊಂಡ್ಬಂದಿಲ್ಲ, ನಡೆಯುತ್ತೆ. ಒಬ್ಬನೇ ಹೋಗಿದ್ದೀನಿ. ಪಂಜಾಬ್, ಲುಧಿಯಾನ ಹೋಗಿದ್ದೀನಿ, ಪಾಣಿಪಟ್ಟು ಹೋಗಿದ್ದೀನಿ, ಸೋನಿಪಟ್ಟು ಹೋಗಿದ್ದೀನಿ, ಹರಿದ್ವಾರ ಹೋಗಿದ್ದೀನಿ,
ಕಾಶ್ಮೀರ ಹೋಗಿದ್ದೀನಿ, ಪಾಕಿಸ್ತಾನ ಬಾರ್ಡರ್ ಹೋಗಿದ್ದೀನಿ. ಎಲ್ಲಿ ಪಾಕಿಸ್ತಾನ ಬಾರ್ಡರ್? ಪಾಕಿಸ್ತಾನ ಸರ್ ಸಾಮಗಲಿಂದ ಉள்ள ಹೋಗ್ಬೇಕು, ಮೋರ್ಬಿ ಅಂದ್ರೆ ರಾಜಗೋಡು ಮೋರ್ಬಿ, ಅದನ್ನ ಹೊರಡು ಹೋಗ್ಬೇಕು ಸಾಮಗಲಿ, ಲಾಸ್ಟ್ ಪಾಕಿಸ್ತಾನ ಹಂಗ ಅಲ್ಲಿ ಬರುತ್ತೆ. ಅದ್ ಬಿಟ್ರೆ ಕಾಶ್ಮೀರ ಬರುತ್ತೆ, ಸೋಪಿಯನ್ ಆ ಕಡೆ ಅಲ್ಲಿ ಒಂದು ಬಾರ್ಡರ್ ಬರುತ್ತೆ. ಒಬ್ಬನೇ ಹೋಗಿ ಒಬ್ಬನೇ ಬಂದೀನಿ, 23 ವರ್ಷ ನಾ ಒಬ್ಬನೇ ಡ್ರೈವಿಂಗ್ ಮಾಡಿದೀನಿ. ಆದ್ರೆ ನನಗೂ ನೆಮ್ಮದಿ ಇಲ್ಲ, ಯಾಕೆ? ಎಷ್ಟೋ ಕಷ್ಟ ಪಡ್ತಾ ಇದೀನಿ. ಆಗ ನನ್ನ ಜೊತೆಲಿ ಕೇಸಲ್ಲಿ ಸಿಕ್ಕೊಂಡವರು ಎಷ್ಟೋ ಜನ ಇದ್ದಾರೆ, 22 ಜನ ಇದ್ದಾರೆ. ಅದು ನಾನು ಕಷ್ಟಪಟ್ಟಿದ್ದೀನಿ. ಆದ್ರೆ ಸರ್ಕಾರದಿಂದ ನಮ್ಗೆ ಏನು ಸಹಾಯ ಸಿಕ್ಕಿಲ್ಲ. ಏನ್ ಸಿಗ್ಬೇಕು? ಸಹಾಯ ಮಾಡಬೇಕು, ಬದುಕಾಗ ದಾರಿ ಗೊತ್ತಿಲ್ಲ, ದುಡ್ಡಿಲ್ಲ. ನಾ ಏನ್ ತಪ್ಪು ಮಾಡಿದಿಲ್ಲ, ನೀವ್ ಮಾಡಿದ್ರಿ ಅಂತ ಅರೆಸ್ಟ್ ಮಾಡಿದ್ರಿ, ನಿರ್ಭಯ ಹೊರಗಡೆ ಬಿಟ್ಟಿದ್ದೀರಿ. ನಾವು ಬದುಕಾಗ ಒಂದು ದಾರಿ ತೋರಿಸ್ಬೇಕಲ್ವಾ? ಇಷ್ಟು ವರ್ಷ ಹೋದ್ಮೇಲೆ 6 ವರ್ಷ ಏನ್ ತಂದೆ 9 ವರ್ಷ, ತಮ್ಮ ತಂದೆ ತೀರ್ ಹೋದ್ರು, ನಮ್ ತಾಯಿಗೆ ನಾನೇ ಊಟ ಹಾಕೊಂಡಿದ್ದೀನಿ. ಹೆಂಗ ಬದುಕೋದು? ಸರ್ಕಾರದಿಂದ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಈಗ? ಸರ್, ಸರ್ಕಾರದಿಂದ ನಾವು ಬದುಕಾಗ ದಾರಿ ತೋರಿಸ್ಬೇಕು. ನಾನು ಒಬ್ಬನೇ ಇಲ್ಲ, ನನ್ನ ಜನ 28 ಜನ ಇದ್ದಾರೆ. ಇದಕ್ಕೆ ಮುಂದೆ ಕೆಲವರು ಪಾರ್ಸಲ್ ಸೆದ್ದಕ್ಕೆ ಜೀವನ ಬಿಟ್ಟವರು ಇದ್ದಾರೆ, ಕೆಲವರು ಹೆಂಡತಿಯಿಂದ ಮಕ್ಕಳಿಂದ ಜೀವನ ಬಿಟ್ಟವರು ಇದ್ದಾರೆ. ಈಗ ಜೈಲು ಬಂದವರು ಎಷ್ಟು ಜನ ಇದ್ದಾರೆ. ಅವರಿಂದ ಬಂದದ ಮೇಲೆ ಮದುವೆ ಮಾಡಿ ಮಕ್ಕಳ ಮರಿ ಹುಟ್ಟಿ ಈಗ ಬದುಕ ದಾರಿ ಗೊತ್ತಿಲ್ಲದಂಗೆ ಬದುಕ್ತಾರೆ. ಅಂತವ್ರಿಗೂ ಸರ್ಕಾರದಿಂದ ನಮ್ಗೆ ಉಪಾಯ ಮಾಡಬೇಕು. ಬದುಕಾಗ ದಾರಿ ಗೊತ್ತಿಲ್ಲ, ನಮ್ ದುಡಿಯೋಕೆ ಶಕ್ತಿ ಇಲ್ಲ. ಹೇಗ 9 ವರ್ಷ 6 ವರ್ಷ ಜೈಲು ಹೊಡ್ಕೊಂಡು ಬಂದಿದೀವಿ, ನಮ್ ಕೈಲ ಆಗ್ತಾ ಇಲ್ಲ. ಸರ್ಕಾರ ಸಹಾಯ ಮಾಡಲೇಬೇಕು. ಈಗ ಸರ್ಕಾರ ಅಕಸ್ಮಾತ್ ನಿಮ್ಗೆ ನೀವು ಕೆಲಸ ಮಾಡ್ತಾ ಇದೀನಿ, ಲಾರಿ ಓಡಿಸ್ತಾ ಇದೀನಿ, ನಿಮ್ಗೆ ಯಾಕೆ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅದಕ್ಕೆ? ಸರ್, ಈಗ ಆವಾಗ ಹೊಟ್ಟೆ ಬೆಳೆಸ್ಕೊಂಡು ಬರ್ತಾ ಇದೀವಿ. ಈಗ ಒಂದು ಮಕ್ಕಳನ್ನ ಒಂದು ಹೆಂಡತಿನ ಮದುವೆ ಮಾಡಿಕೊಡಕ ನಮ್ ಕೈಲ ಸಾಧ್ಯ ಇಲ್ಲ. ಈಗ ಈ ಚಿನ್ನ ಎಷ್ಟು ರೇಟ್ ಸೇಲ್ಸ್ ಆಗುತ್ತೆ, 1 ಲಕ್ಷ ಹೋಗುತ್ತೆ ಒಂದು ಚಿನ್ನ. ಎಷ್ಟು ಜನ ಮಕ್ಕಳು? 2 ಹುಡುಗರು. ಆ 2 ಹುಡುಗರು ಹೆಂಡತಿ ಮಕ್ಕಳು ಹುಡುಕಬೇಕಾದ್ರೆ ಬಹಳ ಕಷ್ಟ. ಈಗ ನಮ್ ಹೊಟ್ಟೆ ಬೆಳೆಸಕ್ಕೆ ಕಷ್ಟ ಆಗುತ್ತೆ. ಹುಡುಗರು ಹೆಂಗ ಮದುವೆ ಮಾಡೋದು? ಸರ್ಕಾರದಲ್ಲಿ ನಿಮ್ಗೆ ಏನು ಬಂದೇ ಇಲ್ಲ? ಇನ್ನೂ ಬಂದಿಲ್ಲ ಸರ್, ಇನ್ನೂ ಒಂದೂ ಬಂದಿಲ್ಲ. ಆದಾಗ ಈಗ ನಮ್ಗೆ ಸಹಾಯ ಮಾಡ್ಬೇಕಂತ ಬೇಡ್ಕೊತೀನಿ. ನನ್ಗೊಬ್ಬನಿಗೆ ಅಲ್ಲ, ನಾನು ಬೇರಪ್ಪನ ಕೇಸಿಂದ ಶ್ರಮೆ ಪಟ್ಕೊಂಡು ಅಷ್ಟು ಜನಕ್ಕೆ ಮಾಡ್ಲೇಬೇಕು ಸರ್ಕಾರದಿಂದ. ಈಗ ಸರ್ಕಾರ ನಿಮ್ಗೆ ಏನ್ ಮಾಡ್ಬೇಕು ಬಿಡ್ಬೇಕು ಅನ್ನೋದನ್ನ ಅದು ಕೂತ್ಕೊಂಡು ನಿಮ್ ಜೊತೆ ಮಾತುಕತೆ ಮಾಡ್ತಾ ಇರೋರು ನಿಮ್ ಅಡ್ವೊಕೇಟ್. ಸರಿ, ನಿಮ್ ಅಡ್ವೊಕೇಟ್ ಏನ್ ಹೇಳಿದ್ರು? ಅವರು ಬಾ ಅಂತ ಕರೆದ್ರು, ಉಮೇಶ್ ಸರ್ ಅವರು ಕರೆದ್ರು. ಬರ್ರಿಯಪ್ಪ, ಇದು மாதிரி ಸರ್ಕಾರದಿಂದ ಒಂದು ಅಭ್ಯಾಸ ಬಂದೈತೆ, ಅದು ಏನಂತ ಮಾತಾಡಿ ನಾವು ಈಸ್ಕೊಂಡು ತೆಗೆದು ಕೊಡ್ತೀವಿ ಅಂತ ಕರೆದ್ರು. ಅದಕ್ಕೆ ನಾವು ಬಂದಿದೀವಿ 3 ಜನ, ನಾನು ಗೋವಿಂದ ರಾಮ 3 ಜನ ಬಂದಿದೀವಿ. ನಮ್ ಕಷ್ಟ ಎಷ್ಟಂತ ನಿಮ್ಮ ಹತ್ರ ನಾವು ಹೇಳಿದೀವಿ, ನೀವೇ ನಮಗೂ ದಾರಿ ತೋರಿಸ್ಬೇಕು ಸರ್. ಹೆಂಗ್ ನಮಗೂ ತಮಿಳ್ನಾಡಿಂದ ಕರ್ನಾಟಕದ ಎಂತ ಸಹಾಯ ಸರ್ಕಾರದಿಂದ ಬಂದಿಲ್ಲ. ಉಮೇಶ್ ಸರ್ ಲಾಯರ್ ಅವರದ ನೋಡಿ ನಾವು ಹೋಯ್ತಾ ಇದ್ದೀವಿ ಬ್ಯಾಂಗ್ಳೂರ್. ಅವರು ರಾಜಕುಮಾರ್ ಕಿಡ್ನಾಪ್ ಇಂದ ಅವರು ಹೋರಾಡಿದ್ದಾರೆ ನಮ್ ಭಾಗ್ಯವಾಗಿ. ನಮ್ಗೆ ಒಳದಾಗಬೇಕಂತ ಅವರು ಉಮೇಶ್ ಸರ್ ಅವರು ಲಾಯರ್ನವರು ಹೋರಾಡಿದ್ದಾರೆ. ಅವ್ರ ಬಗ್ಗೆ ಅವರು ನೋಡಿ ನಾವು ಹೋಯ್ತಾ ಇದ್ದೀವಿ ಬ್ಯಾಂಗ್ಳೂರ್. ಅವ್ರ ಬಗ್ಗೆ ನಮಗೂ ನಮ್ ಸರ್ಕಾರದ ತಮಿಳ್ನಾಡು ಕೊಟ್ಟಿಲ್ಲ, ಕರ್ನಾಟಕ ಕೊಟ್ಟಿಲ್ಲ. ಕೆಲವರು ಕೊಟ್ಟಿದ್ದಾರೆ, ಕೊಟ್ಟವರಿಗೆ ನಮಗೆ ತಿರ್ಗಿ ಕೊಡ್ಬೇಕಂತ ಹೋರಾಟ ಮಾಡ್ತಾರೆ. ಅವರಿಂದ ನಮಗೂ ಲಾಯರ್ ದಾರಿಂದ ನಮಗ್ ಸಹಾಯ ಮಾಡ್ಬೇಕಂತ ಅವರು ನಮ್ಮ ಕೇಳ್ಕೊತೀವಿ. ಅವ್ರು ನಮಗ್ ಸಹಾಯ ಮಾಡ್ಬೇಕು.